ಲವಂಗವು ಗಂಟಲು ನೋವು ಮತ್ತು ಜೀರ್ಣಕ್ರಿಯೆಯ ಅಸ್ವಸ್ಥತೆಗಳನ್ನು ನಿವಾರಿಸುತ್ತದೆ. ಲವಂಗವು ಒಂದು ಪ್ರಬಲ ಸಿದ್ಧ ಔಷಧವಾಗಿದೆ. ಲವಂಗದ ಇತರ ಔಷಧೀಯ ಗುಣಗಳು. ಒಂದು ಲವಂಗವನ್ನು ಬಾಯಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಮಧುಮೇಹ ರೋಗಿಗಳಲ್ಲಿ ಬಾಯಿಯ ಉಷ್ಣತೆ ಮತ್ತು ಒಣಬಾಯಿ ಕಡಿಮೆಯಾಗುತ್ತದೆ. ಲವಂಗವನ್ನು ಚೆನ್ನಾಗಿ ಹುರಿದು ಅವುಗಳ ಸುವಾಸನೆಯನ್ನು ಉಸಿರಾಡುವುದರಿಂದ ಮೂಗಿನ ದಟ್ಟಣೆ, ತಲೆನೋವು, ಶೀತ ಇತ್ಯಾದಿ ಕಡಿಮೆಯಾಗುತ್ತದೆ. ಹಲ್ಲು ನೋವು ಇದ್ದರೆ ಲವಂಗವನ್ನು ಅಗಿಯುವುದು ನೋವು ಕಡಿಮೆಯಾಗುತ್ತದೆ. ಲವಂಗ ಎಣ್ಣೆ ಹಲ್ಲು ನೋವಿಗೆ ಬಳಸುವ ನೈಸರ್ಗಿಕ ಔಷಧಿಗಳಲ್ಲಿ ಒಂದಾಗಿದೆ. ಲವಂಗವು ರಕ್ತವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿದೆ. ಪ್ರತಿದಿನ ಬಳಸಿದರೆ ಕೋಪ, ಆಯಾಸ, ಖಿನ್ನತೆ ಇತ್ಯಾದಿ ಕಡಿಮೆಯಾಗುತ್ತದೆ. ರುಚಿ ಮತ್ತು ಯೋಗಕ್ಷೇಮಕ್ಕಾಗಿ ಲವಂಗವನ್ನು ಅಡುಗೆಯಲ್ಲಿ ಬಳಸಲಾಗುತ್ತದೆ. ಅನ್ನ, ಗ್ರೇವಿ, ಬಿರಿಯಾನಿ, ರಸಂ, ಸೂಪ್ ಇತ್ಯಾದಿಗಳಿಗೆ ಲವಂಗ ಸೇರಿಸುವುದರಿಂದ ರುಚಿ ಹೆಚ್ಚಾಗುತ್ತದೆ ಮತ್ತು ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ಕೆಲವು ಅಡುಗೆ ವಿಧಾನಗಳು. ಒಣಗಿದ ಲವಂಗವನ್ನು ಪುಡಿಮಾಡಿ ನೀರಿನಲ್ಲಿ ಕುದಿಸಿ ಸ್ವಲ್ಪ ಜೇನುತುಪ್ಪದೊಂದಿಗೆ ಕುಡಿಯುವ ಮೂಲಕ ಲವಂಗದ ಬಣ್ಣವನ್ನು ತಯಾರಿಸಬಹುದು. ಶುಂಠಿ, ಬೆಳ್ಳುಳ್ಳಿ, ಮೆಣಸು ಮತ್ತು ಲವಂಗವನ್ನು ಚಟ್ನಿಯಾಗಿ ಪುಡಿಮಾಡಿ ತಿನ್ನುವ ಮೂಲಕ ಲವಂಗ ಚಟ್ನಿಯನ್ನು ತಯಾರಿಸಬಹುದು. ಲವಂಗ ಸೂಪ್ ಕೆಮ್ಮಿಗೆ ಒಳ್ಳೆಯದು. ಲವಂಗ, ಮೆಣಸು ಮತ್ತು ಜೀರಿಗೆಯನ್ನು ಬೆರೆಸಿ ಇದನ್ನು ಸೂಪಾಗಿ ಮಾಡಬಹುದು ಮತ್ತು ಅದನ್ನು ಕುಡಿಯಬಹುದು. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್